ಕಮ್ ಬ್ಯಾಕ್. ನಿತಿನ್ ಅವರಿಗೆ ಪ್ರಶ್ನೆ ಕೇಳ್ತೀನಿ. ಇಬ್ಬರು ಕೂಡ ಈಕ್ವಲ್ ಶೇರ್ ಹೋಲ್ಡರ್ಸ್. ಅವಾಗ ನೀವು ಮಾಡಲಿಲ್ಲ, ಈಗ ಅವ್ರು ಮಾಡ್ತಲ್ಲ, ಸುಮ್ಮನೆ ಮಾಧ್ಯಮಗಳ ಮುಂದೆ ನಾವು ಹೋರಾಟ ಮಾಡ್ತೀವಿ ಅಂತೀರಿ. ನಿಜ ಹೇಳಿ, SIRಗೆ ಬೀದಿಗೆ ಇಳಿದ್ರಿ, ಮೂಢ ಹಗರಣಕ್ಕೆ ಯಾವುದೋ ಪಾದಯಾತ್ರೆ ಥರ ಅಂತೆಲ್ಲ ಮಾಡಿದ್ರಿ, ಹೋರಾಟ ಮಾಡಿದ್ರಿ. ಚುನಾವಣೆ ಬೆಂಗಳೂರಿಗೆ ಆಗಿಲ್ಲ ಅಂತ BJP ಯಾವತ್ತಾದ್ರೂ ಬೀದಿಗೆ ಇಳ್ದಿದ್ಯಾ? ಹೋರಾಟ ಮಾಡಿದ್ದೀರಾ? ಹೋಗ್ಲಿ, ಮಾಡ್ತೀರಾ? ಇಲ್ಲ, ನೀವು ಹೇಳುವಂಥದ್ದು ಏನಿದೆ ಈಕ್ವಲ್ ಶೇರ್ ಅನ್ನೋದು ಖಂಡಿತ ತಪ್ಪು. ಇವತ್ತು ಬೆಂಗಳೂರಲ್ಲಿ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಪ್ಪರ್ ಹ್ಯಾಂಡಲ್ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನ ಬೆಂಗಳೂರಿಗರು ಯಾವತ್ತೂ ಕೈ ಬಿಟ್ಟಿಲ್ಲ. ಇವತ್ತು ಕೂಡ ಮೆಜಾರಿಟಿ 16 ಜನ MLA. 5 ವರ್ಷ ಕರೋನಾ ಇತ್ತಾ? ಇದ್ದಾಗೆಲ್ಲ ಕರೋನಾನೇ ಇತ್ತಾ? ಖಂಡಿತವಲ್ಲ, ಅದನ್ನ ಯಾರು ಸಮರ್ಸ್ಕೋತಾ ಇಲ್ಲ ಮೇಡಮ್. ನಾನು ನಿಮಗೆ ಚರ್ಚೆ ಪ್ರಾರಂಭದಲ್ಲೇ ಹೇಳಿದೆ, ಅದನ್ನ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಸಮರ್ಸ್ಕೊಳ್ಳಿಲ್ಲ, ನಾವು ಕೂಡ ಸಮರ್ಸ್ಕೊಳ್ಳಿಲ್ಲ ಅಂತೇಳಿ. ನಾನು ಕೋವಿಡ್ ವಿಚಾರ ಆಯಿತು, ಆ ಭೌಗೋಳಿಕವಾಗಿ ಇದಾಯಿತು. ಈಗ ಆಗಿರೋದನ್ನ ಬಿಟ್ಟು ನಾವು ಮುಂದೆ ಆಗ್ಬೇಕಾಗಿರೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಸೊ ಬೆಂಗಳೂರಲ್ಲಿ ನಾವು ಮೆಜಾರಿಟಿ ಇದೀವಿ, ನಮಗೆ BJP 16 MLAಗಳಿದ್ದಾರೆ. ಯಾವತ್ತೂ ಕೂಡ ನಾವು ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತಾಗ್ಲಿ ಮುಂದೂಡಿ ಅಂತೇಳಿ ನಾವೆಲ್ಲೂ ಕೇಳಿಲ್ಲ. ಇಲ್ಲಿ ನಾವು ನೋಡ್ಬೇಕಾಗಿರೋವಂಥದ್ದು ಇವ್ರು ಮಾಡಿರೋಂಥ GBA ಏನು 5 ಪಾಲಿಕೆಗಳು ಮಾಡಿದ್ದಾರೆ, ಅವೈಜ್ಞಾನಿಕವಾಗೂ ಮಾಡಿದ್ದಾರೆ. ಇವತ್ತು ವೆಸ್ಟ್ ಪಾಲಿಕೆಯಲ್ಲಿ ಅವ್ರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಇವತ್ತು ಆ ಪರಿಸ್ಥಿತಿನ ಬೆಂಗಳೂರಿಗೆ ತಂದುಡಿದ್ದಾರೆ. ಇವತ್ತು ನಾನು DK ಶಿವಕುಮಾರ್ ಅವ್ರನ್ನ ಕೇಳ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಅಂತೀರಾ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಕೇವಲ ಒಂದು ಬ್ರ್ಯಾಂಡೆಡ್ ವಾಚ್ ಹಾಕೊಳ್ಳೋದಲ್ಲ, ಒಂದು ಬ್ರ್ಯಾಂಡೆಡ್ ಶಾಲ್ ಹಾಕೊಂಡು ರಾಜ್ಯದ ಮುಖ್ಯಮಂತ್ರಿ ಓಡಾಡಿದ್ರೆ ಅದು ಬ್ರ್ಯಾಂಡ್ ಬೆಂಗಳೂರು ಯಾವತ್ತೂ ಆಗಲ್ಲ. ಇವತ್ತು ನೀವು ದಿನ ಬೆಳಗ್ಗೆ ಎದ್ದು ಮನೆಯಿಂದ ಆಚೆ ಬಂದ್ರೆ ಒಂದು ವೇಸ್ಟ್ ಸೆಗ್ರಿಗೇಷನ್, ಕಸ ಸೆಗ್ರಿಗೇಷನ್ ಮಾಡುವಂತ ಒಳ್ಳೆ ಆಟೋ ಇಲ್ಲ. ಇವತ್ತು ಕೂಡ ಅದೇ ಹಳೆ 2 ಸ್ಟ್ರೋಕ್ ಆಟೋಗಳು ಓಡಾಡ್ತಾ ಇದೆ. ಮಕ್ಕಳು ಕಾಲೇಜ್ಗೆ ಹೋಗುವಂತವ್ರು, ಕೆಲ್ಸಕ್ಕೆ ಹೋಗುವಂತವ್ರು ಇವತ್ತು ಬೀದಿ ಏನೇನೋ ಐಡಿಯಾ ಕೊಟ್ಬಿಡ್ರಿ. ಕಸ ಹೊಡಿಯೋ ಮಷೀನಿಗೆ ಅದೆಷ್ಟೋ ಕೋಟಿ ಹಾಕ್ಬಿಟ್ರು, ಆಟೋ ಇನ್ನೇನೋ ತಂದ್ಬಿಡ್ತಾರೆ. ಆಮೇಲೆ ನೀವು ಹೊಸದಾಗಿ ಏನೇನೋ ಐಡಿಯಾಗಳು ಕೊಟ್ಬಿಡ್ರಿ. ಗುಜರಿ ಆಟೋ ಅಂದ್ಬಿಟ್ರೆ ಅದಕ್ಕೊಂದು ಪ್ಲಾನ್ ತಂದ್ಬಿಡ್ತಾರೆ. ಎಲೆಕ್ಷನ್ ಮರೀಚಿಕೆ ಆಗ್ಬಿಡುತ್ತೆ. ಜನಸಾಮಾನ್ಯರ ಕಷ್ಟ ಹೇಳ್ತಾ ಇದೀನಿ ಮೇಡಮ್. ಇವತ್ತು ನಡೆಯೋ ಕಾಲೇಜ್ಗೆ ಹೋಗುವಂತ, ಸ್ಕೂಲ್ಗೆ ಹೋಗಿ ಕೆಲಸ ಹೋಗುವಂತ ಸಮಯದಲ್ಲಿ ಆಟೋಗಳಿಂದ ಕಸ ಬೀಳ್ತಾರೆ. ಎಲ್ಲಿಂದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದೀವಿ ನೀವು? ಇವತ್ತು ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನೋವಂಥದ್ದು ಬೆಂಗಳೂರಿಗೆ ಅವಶ್ಯಕತೆ ಇದೆ. ಇವತ್ತು ನಾವು ನೋಡ್ತಾ ಇದ್ವಿ, MP ಮನೆಗೆ ಹೋಗ್ತಾರೆ, MLA ಮನೆಗೆ ಹೋಗ್ತಾರೆ, ನಮ್ಮ ಮನೆ ಒಳಚರಂಡಿ ಪ್ರಾಬ್ಲಮ್ ಇದೆ ಅಂತೇಳಿ. ಇದೆಲ್ಲ ನಡೀತಾ ಇರೋವಂಥದ್ದು ಈ ವಿಳಂಬ ಧೋರಣೆಯಿಂದ ಮಾತ್ರನೇ. ಆದ್ರಿಂದ ನಾನು ಹೇಳೋವಂಥದ್ದು ಇಷ್ಟೇ, ಇವತ್ತು ನೀವು ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಬಿಟ್ಬಿಡಿ. ನಿಮ್ಗೇನು ಹೈಕೋರ್ಟ್, ಸುಪ್ರೀಂ ಕೋರ್ಟ್ 2 ಬಾರಿ ಚೀಮಾರಿ ಹಾಕಿದೆ. ಬನ್ನಿ, ರಾಜ್ಯದ ಜನ ಕೊಡ್ತಾರೆ ಉತ್ತರ, ಬೆಂಗಳೂರಿನ ಜನ ಕೊಡ್ತಾರೆ ಉತ್ತರ. ಯಾವ ಬ್ರ್ಯಾಂಡ್ ಬೆಂಗಳೂರು? ಇವತ್ತು 4,500 ಬಸ್ಗಳನ್ನ, ಎಲೆಕ್ಟ್ರಿಕ್ ಬಸ್ಗಳನ್ನ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದನ್ನ ಅನುಷ್ಠಾನ ಮಾಡುವಂತ ಒಂದು ಪರಿಜ್ಞಾನ ಕೂಡ ಇವತ್ತು ರಾಜ್ಯ ಸರ್ಕಾರ. ನೀವಿಬ್ರು ಸೇರ್ಕೊಂಡು ನಮ್ಮನ್ನ ಚುನಾವಣೆಯಿಂದ ನೀವು ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ ಜೊತೆ ಸೇರಿಸ್ಬೇಡಿ. ನಾನು ಹೇಳ್ತಾ ಇದೀನಲ್ಲ, ನಾವು ಮಾಡಿರುವಂತ ಅಭಿವೃದ್ಧಿ ಕಾರ್ಯ ಏನಿತ್ತು ಅದಕ್ಕೆ ಕೂಡ 2023ರಲ್ಲಿ ಬೆಂಗಳೂರು ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನಮಗೆ ಮೆಜಾರಿಟಿ ಭಾರತೀಯ ಜನತಾ ಪಾರ್ಟಿ MLAಗಳು ಬೆಂಗಳೂರಲ್ಲಿ ಇದ್ದಾರೆ. ನಮ್ದು ಕೇಂದ್ರದಲ್ಲಿ ಕಮಿಟಿ ಆಗಿದೆ, ರಾಜ್ಯದಲ್ಲಿ ಕಮಿಟಿ ಆಗಿದೆ, ಚುನಾವಣೆ ವಿಚಾರಕ್ಕೋಸ್ಕರ. ನೀವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಕೂಡ ನಾವು ಪ್ರಾರಂಭ ಮಾಡೋರಿದ್ದೀವಿ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ನವ್ರ ತರ ಚುನಾವಣೆ ಮಾಡ್ತೀವಿ 50,000 ಕೊಡಿ ಅಂತ ಯಾವ ಕಾರ್ಯಕರ್ತರನ್ನು ಇಸ್ಕೊಂಡಿಲ್ಲ. ನಾವು ತಳಮಟ್ಟದ ಕಾರ್ಯಕರ್ತನ, ಯಾರು ಒಬ್ಬ ಬಡ ಕಾರ್ಯಕರ್ತನ ಕೂಡ ತಂದು ನಾವು ಅಧಿಕಾರ ಕೊಡುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಇವತ್ತು 50,000 ಕೊಟ್ಟರು ಕಾಂಗ್ರೆಸ್ ಕಾರ್ಯಕರ್ತರು ತಂದು ಏನ್ ಮಾಡಿದ್ರಿ? ಎಷ್ಟು ತಿಂಗಳುಗಳಾಯ್ತು? ಅದನ್ನೆಲ್ಲ ಸೇರಿಸಿ ನೀವು ಹೈಕಮಾಂಡ್ ಕಪ್ಪ ಕೊಟ್ರ, ತಲುಪಿಸಿದ್ರ? ನಾಗೇಂದ್ರ